ಟೈಟಲ್ಲೇ ಒಂದು ಮಾಸ್ ಅಪೀಲ್ ಇದೆ. ಯಾರ ಕಡೆಯಿಂದ ಬಂದಿದೆ ಸರ್? ನಿಮ್ ಥಾಟ್ ಏನಾರ ಇತ್ತಾ? ಇದೇ ಟೈಟಲ್ ವರ್ಕ್ ಆಗುತ್ತೆ ಅಂತ? ಇಲ್ಲ, ಇದು ಆಕ್ಚುಲಿ ನಾನೇನಂತಂದ್ರೆ ಇದು ಫಸ್ಟ್ ಬಂದು ರವಿ ಹೇಳಿದ್ರು ನಮ್ಗೆ ಟೈಟಲ್. ಆಕ್ಚುಲಿ ನಾವು ಅನ್ಕೊಂಡಿದ್ದು ಬೇರೆ ಏನೋ ಒಂದು ಅನ್ಕೊಂಡ್ವಿ ಫಸ್ಟ್. ಅವ್ಳು ರಕ್ಷಾಪುರದೋಳು ಅಂತ ಅವ್ನು ಹೇಳಿದ, ರಕ್ಷಾಪುರದೋಳು ಒಂಥರ ವಿಚಿತ್ರವಾಗಿದೆ ಅಂತ ಅಂದಾಗ ಅವಾಗ ನಾವು ಯೋಚನೆ ಮಾಡಿರೋದು ಈ KGF ಅಲ್ಲಿ ಯಾವುದೋ ಒಂದು ಊರ ಹೆಸರು ಇಟ್ಟಿದ್ರು, ತಿರ್ಗಿ ಅದಾದ್ಮೇಲೆ ಉಗ್ರಮಲ್ಲಿ ಏನೋ ಒಂದು ಹೆಸರು ಇಟ್ಟಿದ್ರು, ತಿರ್ಗಿ ಸಲಾರ್ಗಳಲ್ಲಿ ಏನೇನೋ ಒಂದು ಹೊಸದ ಹೆಸರುಗಳು ಇಡ್ತಾ ಇದ್ರು. ಮೇ ಬಿ ಜನಗಳಿಗೆ ಇದೆ ಈ ತರದೊಂದು ಇಷ್ಟ ಆಗ್ಬೋದು ಅಂತ ಅನ್ಕೊಂಡು ಆಮೇಲೆ ರಕ್ಕಸಪುರದೋಳು ಅನ್ನೋದು ಒಂದು ಊರು ಮತ್ತೆ ಅದ್ರೊಳಗಡೆ ಇರೋಂಥ ಒಬ್ಬ ರಾಕ್ಷಸಂದು ಏನ್ ಇರುತ್ತೆ ಅನ್ನೋದು ಒಂದು ಎಲ್ಲ ಟ್ಯಾಗ್ ಲೈನ್ ಇಟ್ಕೊಂಡು ಅದ್ರೊಳಗಡೆ ಹೆಂಗ್ ಸೇರಿಸ್ಬೋದು ಅನ್ಕೊಂಡು ನಮ್ ಕತೆ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು. ಅದರಿಂದ ಅದನ್ನ ರಕ್ಕಸಪುರದೋಳು ಅನ್ನೋದು ಓಕೆ ಮಾಡ್ಕೊಂಡು ನಂಗೆ ಆಕ್ಚುಲಿ ವರ್ಕಿಂಗ್ ಟೈಟ್ಲ್ ಅನ್ಕೊಂಡ್ವಿ, ಅದೇ ಒರಿಜಿನಲ್ ಟೈಟ್ಲ್ ಆಗೋಯ್ತು. ನಾನು ನೈಜ ಘಟನೆ ಆಧಾರಿತ ಸಿನಿಮಾನ ಸರ್. ಯಾಕಂದ್ರೆ 80s 90s ಟೈಮಲ್ಲೆಲ್ಲ ನೋಡಿದಾಗ ಈ ಬಾನಮತಿ ಆಗ್ಲಿ ಮಠ ಮಂತ್ರ ಆಗ್ಲಿ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಪ್ರತಿ ಮನೆ ಮುಂದಿಡೋ ಅಂದ್ರೆ ಒಂದು ಟೈಮ್ ಬರುತ್ತೆ, ನಾಳೆ ಬಾ ಅಂತ ಹಾಕೋರು, ಅದಕ್ಕೊಂದು ಕಾರಣ ಬೇರೆ ಇತ್ತು. ಸೊ ಆ ಥರದ್ದೆಲ್ಲ ಟಚ್ ಮಾಡಿದಾರೆ ಈ ಸಿನಿಮಾದಲ್ಲಿ ಅಂತ. ಹೌದು, ನಿಜ. ಅದೇನಂತಂದ್ರೆ ಇವಾಗ ನೈಜ ಘಟನೆ ಅಂತಂದ್ರೆ ಅಫ್ಕೋರ್ಸ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನಿಗೆ ಗೊತ್ತಿಲ್ಲದ್ರೆ ಸುತ್ತಮುತ್ತ ಏನೋ ಒಂದು ಕತೆ ನಡೆದಿರ್ತದೆ. ಆ ತರದ್ದು ಒಂದು ನಡೆದಂತ ಕಥೆನೇ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ರವಿ ಅವರು ಅದನ್ನ ಕುತ್ಕೊಂಡು ನೀಟಾಗಿ ಅದನ್ನ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು, ಅಂದ್ರೆ ಅವರೆಲ್ಲೋ ಕೇಳಿದ್ದು ಮಾಡಿರೋದು ಅದೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಇವರು ಇವಾಗ ನಮ್ಮ ಪ್ರೇಮ್ ಸಾರ್ ಜೊತೆ ಮಾಡ್ಬೇಕಾದ್ರೆ ಅವ್ರದೆಲ್ಲ ಸಿನಿಮಾಗಳೆಲ್ಲ ಒಂಚೂರು ಮಳವಳ್ಳಿ ಸೈಡ್ ಆ ತರದೇ ಒಂದು ಭಾಷೆಗಳಲ್ಲಿ ಇರ್ತದೆ ಒಂದಷ್ಟು. ಆ ತರದ ಅವ್ರು ಕುತ್ಕೊಂಡು ರಿಸರ್ಚ್ ಮಾಡ್ಬೇಕಾದ್ರೆ ಇವ್ರಿಗೆಲ್ಲೋ ಬಂದಂತ ಒಂದು ಐಡಿಯಾನೇ ಈ ಮಳವಳ್ಳಿ ಸ್ಟೈಲು ಮತ್ತೆ ಈ ಒಂದು ನಾಳೆ ಬಾ ಅದೆಲ್ಲ ಬರ್ಕೊಳ್ಳೋಂತ ಒಂದು ಫೀಲ್ ಬಂದಿರೋದು. ಸಿನಿಮಾದ ಮೊದಲ ಗ್ಲಿಮ್ಸ್ಗೆ ಸಿಕ್ಕಿರುವಂತ ಮೆಚ್ಚುಗೆ ನಿಮ್ಗೆ ಎಷ್ಟು ಖುಷಿ ಕೊಡಿದೆ ಸರ್? ಆಸ್ ಅ ಪ್ರೊಡ್ಯೂಸರ್ ಆಗಿ ಮಾಡದಂತ ಮೊದಲ ಕಂಟೆಂಟ್ಗೆ ಮೊದಲ ಸಿನಿಮಾಗೆ ಇಷ್ಟೊಂದೆಲ್ಲ ಮೆಚ್ಚುಗೆ ಮಾತುಗಳು ಬರ್ತಾ ಇರುವಂಥದ್ದು. ಸರ್ ನಿಜವಾಗ್ಲೂ ಇದಕ್ಕೆ ನಾನು ಏನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಸರ್. ಅಂದ್ರೆ ನಾನು ಒಂದೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಪ್ರತಿಯೊಬ್ಬರು ಆಡಿಯನ್ಸ್ಗೂ ಅವರೇ ನನ್ನನ್ನು ಬೆಳೆಸಿದವರು, ನನ್ನ ಸಿನಿಮಾನೇ ನನ್ನ ಬೆಳೆಸಿದವರು, ನನ್ನ ನಿರ್ಮಾಪಕರು, ನನ್ನ ನಿರ್ದೇಶಕರು, ನನ್ನ ಹೀರೋಗಳು, ನನ್ನ ಸಿನಿಮಾ, ನನ್ನ ಕನ್ನಡ ಆಡಿಯನ್ಸ್, ಇವ್ರುಗಳೇ ನಾನು ಬೆಳೆಸಿದ್ರು. ಈ ಮಧ್ಯದಲ್ಲಿ ಇಷ್ಟು ರವಿವರ್ಮ ಅಂತ ಹೆಸರುಗಳು ಹೋಗಕ್ ಕಾರಣನೇ ನೀವುಗಳು. ನೀವಂತಲ್ಲ, ನಿಮ್ಮ ಸೀನಿಯರ್ ಇರ್ಬೋದು, ಜೂನಿಯರ್ಸ್ ಇರ್ಬೋದು, ಎಲ್ಲರೂ ಅವತ್ತಿನ ದಿವಸ ನಾನು ಏನು ಒಂದು ಎಲ್ಲರೂ ಇವರೆಲ್ಲ ಸೇರಿ ಏನು ಪ್ಲಾಟ್ಫಾರ್ಮ್ ಹಾಕೊಟ್ರು, ಅದೇ ನಾನು ಇಲ್ಲಿ ಗಂಟ ಬಂದಂಥದ್ದು. ಅದರಿಂದ ನಾನು ಏನೇ ಮಾಡಿದ್ರು ಇಲ್ಲಿಗೆ ಇರಬೇಕು ಅಂತ ಅನ್ಕೊಂಡೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್. ಇನ್ನು ಮಿಕ್ಕಿದ್ದು ಸಿನಿಮಾ ಮಾಡಿದೀವಿ, ಎಲ್ಲರೂ ಪ್ರಯತ್ನ ಪಟ್ಟು ಸಿನಿಮಾ ಮಾಡಿದೀವಿ, ಇನ್ನೇನಾಗಬೇಕು ಇನ್ನು ಭಗವಂತನ ಸೇರಿರೋದು ಅಷ್ಟೇ. ಸರ್ ಇಷ್ಟು ವರ್ಷ ಜರ್ನಿಯಲ್ಲಿ ದುಡ್ದಂತ ಹಣವನ್ನ ನೀವು ಸಿನಿಮಾಗೆ ಹಾಕ್ತಾ ಇದ್ದೀರಿ ಸರ್. ಎಲ್ಲೊಂದ್ ಕಡೆ ಇಂಡಸ್ಟ್ರಿ ಅಂತ ಪರಿಸ್ಥಿತಿ ಇವತ್ತಿನ ನೋಡೋದಾದ್ರೆ ಯಾರು ಪ್ರೊಡ್ಯೂಸರ್ ಬರ್ತಾರೆ ಸಿನಿಮಾಗೆ ದುಡ್ಡು ಹಾಕಕ್ ಬರ್ತಾ ಇದ್ರೆ ಭಯ ಪಡಿಸೋರು ಜಾಸ್ತಿ. ಯಾಕೆ ಬೇಕು ಸಿನಿಮಾ, ಲಾಸ್ ಆಗ್ತಾ ಇದೆ ಸಿನಿಮಾಗಳು, ಯಾವ್ದು ನಿಲ್ತಾ ಇಲ್ಲ, ಕನ್ನಡ ಸಿನಿಮಾಗೆ ಯಾರು ನೋಡ್ತಾ ಇಲ್ಲ ಅನ್ನೋ ಮಾತುಗಳು ಬಂದೇ ಬರುತ್ತೆ. ಸೊ ನೀವು ಆ ಥರ ಮಾತುಗಳು ಹೇಳಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನಿಮ್ಗೇನು ಫೀಲ್ ಆಯ್ತು ಸರ್ ಹಾಗೆ ಅಂತ? ಸರ್ ಈ ತರದ ಮಾತುಗಳನ್ನ ನಾನು ಬಿಗಿನಿಂಗ್ ಇಂದನೂ ಕೇಳ್ಕೊಂಬಂದಿದ್ದೀನಿ ಸರ್. ಆಕ್ಚುಲಿ ನಾನು ಮಾಸ್ಟರ್ ಆದಾಗ ಅಯ್ಯೋ ಮಾಸ್ಟರ್ ಯಾಕಾದೆ, ಕೆಲಸ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಆ ತರದ್ ಕೇಳ್ಕೊಂಬಂದೆ. ತಿರ್ಗಿ ಮಾಸ್ಟರ್ ಆದ್ಮೇಲೆ ಡೈರೆಕ್ಷನ್ ಮಾಡ್ಬೇಕಾದ್ರೆ ಏನ್ ಡೈರೆಕ್ಷನ್ ಮಾಡ್ತಾರೆ, ಒಳ್ಳೆ ಪೀಕಲ್ಲಿರೋ ಟೈಮಲ್ಲಿ ಯಾಕೆ ನೀನು ಡೈರೆಕ್ಷನ್ ಮಾಡ್ಬೇಕು ಅಂತ ಬೈಕೊಂಬಂದ್ರು. ನೋ ಪ್ರಾಬ್ಲಮ್, ನೋಡೋಣ ದೇವ್ರಿಗೆ ಹೆಸರು ಇಟ್ಕೊಂಡು ನಾನು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ ಅಂತ. ತಿರ್ಗಿ ಅದಾದ್ಮೇಲೆ ಇವಾಗ ಸಂಸ್ಥೆಗೆ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಇವಾಗ ನಾನೇನಂತಂದ್ರೆ ಇವಾಗ ನನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದು ನಾನು ಇಲ್ಲಿ ಗಂಟ ಬಂದು ಏನೋ ಒಂದು ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನನ್ನ ಕುಟುಂಬಕ್ಕೆ ಏನ್ ಬೇಕು ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ ಸಿನಿಮಾಗೆ ನಾನು ಕೊಡ್ತೇನೆ. ಕೆರೆ ನೀರು ಕೆರೆಗೆ ಚೆಲ್ಲಿ ಅನ್ನಂಗೆ ನನಗೆ ಎಷ್ಟು ಬೇಕು ಅಷ್ಟೇ ಸಾಕು. ಇವಾಗ ನಾನು ಒಂದು ಟೈಮ್ ಏನು ತಿಂಡಿ ತಿಂತೀವಿ, ಏನು ಊಟ ಮಾಡ್ತೀವಿ ಅಷ್ಟೇ ಸಾಕು. ಹಂಗನ್ಬಿಟ್ಟು ಎಲ್ಲಾ ಸಿಕ್ತು ಅಂದ್ಬಿಟ್ಟು ಇನ್ನೂ ತುರ್ಕೊಂಡು ಇಟ್ಕೊಳಕಲ್ಲ. ಇವನ್ ಕೋತಿಗಳು ಅಷ್ಟೇ ಇಟ್ಕೊಂಡ್ರೆ ಎಷ್ಟು ಇಟ್ಕೊಂತವೆ, ಈ ಸೈಡ್ ಒಂದು ಅಷ್ಟು ಇಟ್ಕೊಂಡು ಜೀರ್ಣ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಹೊರಗಡೆ ಹೋಗ್ಲೇಬೇಕು. ಅದರಲ್ಲಿ ನನಗೇನಾಗ್ತು, ನನಗನ್ಸಿದ್ದು ಇವಾಗ ಎಲ್ಲೇ ನಾನು ಹಿಂದಿಲೇ ದುಡಿಲಿ, ತೆಲುಗಲ್ಲೇ ದುಡಿಲಿ, ಎಲ್ಲೇ ಮಾಡಲಿ, ನಾನು ಏನು ಸಂಪಾದನೆ ಮಾಡಿದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ್ದು ನನ್ನ ಸಿನಿಮಾಗೆ ನಾನು ಹಾಕೋದು. ಎಲ್ಲಿ ಗಂಟ ಅದು ಬೆಳೆಸ್ತಾರೆ ಅದು ಜನಗಳಿಗೆ ಸೇರೋದು. ಸಿನಿಮಾ ಮಾಡಿದೀವಿ, ಇಷ್ಟ ಆಯ್ತಾ ಬೆನ್ ತಟ್ಟಿ ಪ್ರೋತ್ಸಾಹಿಸಿ. ಇವಾಗ ನನ್ನನ್ನು ಹೆಂಗೆ ಫೈಟ್ ಮಾಸ್ಟರ್ ಆಗಿ ನನ್ನ ಬೆನ್ ತಟ್ಟಿ ಪ್ರೋತ್ಸಾಹಿಸಿದರೆ, ಹಂಗೆ ಡೈರೆಕ್ಟರ್ ಆಗಿ ಪ್ರೋತ್ಸಾಹಿಸಿದರೆ, ಅದೇ ರೀತಿ ಒಂದು ಸಂಸ್ಥೆ ಮಾಡಿದ್ದೀನಿ, ನೀವು ಬೆನ್ ತಟ್ಟಿ ಪ್ರೋತ್ಸಾಹಿಸಿ. ನನ್ಗೇನಿಲ್ಲ, ಚೆನ್ನಾಗಿದ್ರು ಚೆನ್ನಾಗಿದೆ ಅಂತಾನೆ ಹೇಳಿ, ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿಲ್ಲ ಅಂತಾನೆ ಹೇಳಿ, ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಹಂಗ ಅನ್ಬಿಟ್ಟು ನಾವು ಮಾಡಿದೆಲ್ಲ ನೀವು ನೋಡ್ಲೇಬೇಕು, ನೀವು ನೋಡಿದ್ದೇ ನಮ್ಗೆ ಸಕ್ಸಸ್ ಆಗ್ಬೇಕು ಅನ್ನೋದು ಏನೂ ಇಲ್ಲ. ನೋಡಿ ನಿಮಗೆ ಇಷ್ಟ ಆಯ್ತಾ ಖಂಡಿತ ಇನ್ ಮುಂದಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗೋಣ. ಇಷ್ಟ ಆಗ್ಲಿಲ್ಲ ಅಂತಂದ್ರೂ ನಮ್ಮ ತರ ಮಾಡೋಂಥ ಪ್ರತಿಯೊಬ್ಬ ಯಾರೇ ಯಂಗ್ಸ್ಟರ್ಸ್ಗಳಾಗಿರ್ಲಿ ಅಥವಾ ಹೊಸ ಸಂಸ್ಥೆಗಳಾಗಿರ್ಲಿ ದಯವಿಟ್ಟು ಪ್ರೋತ್ಸಾಹಿಸಿ, ಅವ್ರು ಸಹಾಯ ಮಾಡಿ ಅಷ್ಟೇನಿಲ್ಲ.